ಕೊರಗ ಸಮುದಾಯದ ಮೊದಲ ವೈದ್ಯೆಯಾಗಿ ಇತಿಹಾಸ ನಿರ್ಮಿಸಿದ ಡಾಕ್ಟರ್ ಸ್ನೇಹಾ ಕುಂದಾಪುರ. ಔಷಧ ಶಾಸ್ತ್ರದಲ್ಲಿ ಎಂಡಿ ಪದವಿ, ಶೋಷಿತ ಸಮುದಾಯದಲ್ಲಿ ಹೊಸ ಮೈಲಿಗಲ್ಲು. ಆದಿವಾಸಿ ಬುಡಕಟ್ಟು ಸಮುದಾಯದ ಮೊದಲ ವೈದ್ಯ, ಶೈಕ್ಷಣಿಕ ಪಯಣದತ್ತ ಮಿಲುಕು. ಆದಿವಾಸಿ ಬುಡಕಟ್ಟು ಜನಾಂಗವಾದ ಕೊರಗ ಸಮುದಾಯದ ಗಮನಾರ್ಹ ಸಾಧನೆಯಲ್ಲಿ ಡಾಕ್ಟರ್ ಸ್ನೇಹಾ ತಮ್ಮ ಸಮುದಾಯದ ಮೊದಲ ವೈದ್ಯೆಯಾಗಿ ಇತಿಹಾಸ ನಿರ್ಮಿಸಿದ್ದಾರೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಸಮಾಜ ಸೇವಕ ವಿ ಗಣೇಶ್ ಮತ್ತು ಶಿಕ್ಷಕಿ ಜಯಶ್ರೀ ಶೆಡಗೇರಿ ದಂಪತಿಗಳ ಪುತ್ರಿ ಸ್ನೇಹಾ ಅವರು ಮಂಗಳೂರಿನ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಿಂದ ಎಂಬಿಬಿಎಸ್ ಪೂರ್ಣಗೊಳಿಸಿದ್ದು, ಇತ್ತೀಚೆಗೆ ನವದೆಹಲಿಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸಸ್ನಿಂದ ಔಷಧ ಶಾಸ್ತ್ರದಲ್ಲಿ ಎಂಡಿ ಪದವಿ ಪಡೆಯುವ ಮೂಲಕ ಕೊರಗ ಸಮುದಾಯದ ಮೊದಲ ವೈದ್ಯೆಯಾಗಿ ಸಾಧನೆ ಮಾಡಿದ್ದಾರೆ. ಸಮಾಜದಲ್ಲಿ ಹೆಚ್ಚು ದೌರ್ಜನ್ಯಕ್ಕೊಳಗಾಗಿರುವ, ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರುವ ಈ ಸಮುದಾಯದಲ್ಲಿ ಶಿಕ್ಷಣ ಮತ್ತು ವೃತ್ತಿಪರ ಉನ್ನತಿಯು ಬಹಳ ಕಡಿಮೆಯಾಗಿದ್ದರೂ ತಮ್ಮ ಅಚಲ ಶ್ರದ್ಧೆ ಹಾಗೂ ನಿರಂತರ ಅಧ್ಯಯನದ ಫಲವಾಗಿ ಔಷಧ ಶಾಸ್ತ್ರದಲ್ಲಿ ಎಂಡಿ ಪದವಿ ಪಡೆಯುವ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲಿ ಮೈಲಿಗಲ್ಲು ಸೃಷ್ಟಿಸಿರುವ ಹೆಣ್ಣು ಮಗಳೊಬ್ಬರ ಸಾಧನೆ ಇದೀಗ ಅನೇಕರಿಗೆ ಪ್ರೇರಣಾದಾಯಿಯಾಗಿದೆ. ತಮ್ಮ ಶೈಕ್ಷಣಿಕ ಪ್ರಯಾಣವನ್ನು ನೆನಪಿಸಿಕೊಂಡಿರುವ ಸ್ನೇಹಾ ಅವರು ಸಿಇಟಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದಾಗ ತಮ್ಮ ಕುಟುಂಬವು ವೈದ್ಯಕೀಯ ಶಿಕ್ಷಣವನ್ನು ಮುಂದುವರಿಸಲು ಪ್ರೋತ್ಸಾಹಿಸಿತು ಎಂದಿದ್ದಾರೆ. ಆ ಸಮಯದಲ್ಲಿ ನಾನು ಜೀವಶಾಸ್ತ್ರದಲ್ಲಿ ಉತ್ಸುಕನಾಗಿದ್ದೆ, ಆದರೆ ಏನು ಆರಿಸಬೇಕೆಂದು ನನಗೆ ಖಚಿತವಿರಲಿಲ್ಲ. ಅದು 2014ರಲ್ಲಿ ಎಂಬಿಬಿಎಸ್ ತೆಗೆದುಕೊಳ್ಳಲು ನನಗೆ ಮಾರ್ಗದರ್ಶನ ನೀಡಿತು. ಅದನ್ನು ನಾನು 2020ರಲ್ಲಿ ಪೂರ್ಣಗೊಳಿಸಿದೆ ಎಂದಿದ್ದಾರೆ. ಎಂಬಿಬಿಎಸ್ ಪೂರ್ಣಗೊಳಿಸಿದ ಬಳಿಕ ಅವರು ಕುಂದಾಪುರದ ಕೋಟಾದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 12 ತಿಂಗಳುಗಳ ಕಾಲ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿದರು. ನನ್ನ ಇಂಟರ್ನ್ಶಿಪ್ ಮತ್ತು ನಂತರ ವೈದ್ಯಾಧಿಕಾರಿಯಾಗಿ ನಾನು ವೈದ್ಯಕೀಯೇತರ ಭಾಗದತ್ತ ಹೆಚ್ಚು ಆಕರ್ಷಿತನಾಗಿದ್ದೇನೆ ಎಂದು ನಾನು ಅರಿತುಕೊಂಡೆ. ಔಷಧ ಶಾಸ್ತ್ರವನ್ನು ಅನುಸರಿಸುವ ಗುರಿಯೊಂದಿಗೆ ನಾನು ನೀಟ್ ಪಿಜಿಗೆ ತಯಾರಿ ನಡೆಸಿದೆ. ಅದರ ವ್ಯಾಪಕ ಅನ್ವಯಿಕೆಗಳು ಮತ್ತು ಅವಕಾಶಗಳು ನನ್ನನ್ನು ಆಕರ್ಷಿಸಿದವು. ನಾನು 2022ರಲ್ಲಿ ಎಂಡಿ ಅಧ್ಯಯನಕ್ಕೆ ಸೇರಿಕೊಂಡೆ ಮತ್ತು ಈಗ ಫಲಿತಾಂಶಗಳು ಹೊರಬಂದ ನಂತರ ನಾನು ಅಧಿಕೃತವಾಗಿ ಅರ್ಹತೆ ಪಡೆದಿದ್ದೇನೆ ಎಂದು ತಮ್ಮ ಸಂತಸವನ್ನ ಸ್ನೇಹಾ ಅವರು ಹಂಚಿಕೊಂಡಿದ್ದಾರೆ.